ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯಾಧರಿತ್ರಿ ಸಂಚಿಕೆ 111. ರಾಯಚೂರಿಗೆ ಬಂದಿಳಿಯುತ್ತಿದ್ದಂತೆ ನರ್ಸ್ ಸುಧಾಳಿಗೆ ಕರೆ ಮಾಡಿ ಮಾತನಾಡುತ್ತಿದ್ದ ಕ್ಷಮ ಮಗುವಿನ ಧ್ವನಿ ಕೇಳಿ ಒಂದು ಕ್ಷಣ ಚಡಪಡಿಸಿದ್ದಳು. ಅಮೃತಾಳ ಮಗುವನ್ನು ನೋಡಲು ಕಾತರಿಸುತ್ತಿದ್ದರಿಂದ ಮಗುವಿನ ಧ್ವನಿ ತನ್ನಲ್ಲಿ ಚಡಪಡಿಕೆಯನ್ನು ಉಂಟು ಮಾಡುತ್ತಿರಬಹುದೆಂದು ಗ್ರಹಿಸಿದ ಕ್ಷಮ, ಸುಧಾಳ ಮನೆಯಲ್ಲಿ ಅವರ ಸಂಸಾರವೇ ಇರಬಹುದು, ಹೀಗಿರುವಾಗ ತಾವು ಅವರ ಮನೆಗೆ ಹೋಗುವುದು ತರವಲ್ಲ ಎಂದು ನಿರ್ಧರಿಸಿ, ಸುಧಾ ಅವರೇ, ನಿಮ್ಮ ವಿಶ್ವಾಸಕ್ಕೆ ನಾನು ಆಭಾರಿ. ಆದರೆ ದಯವಿಟ್ಟು ಕ್ಷಮಿಸಿ, ನಾವು ನಿಮ್ಮ ಮನೆಗೆ ಬರಲಿಕ್ಕೆ ಆಗುವುದಿಲ್ಲ. ಇಲ್ಲಿಯೇ ಹತ್ತಿರದಲ್ಲಿ ಯಾವುದಾದ್ರೂ ಲಾಡ್ಜ್ ಇದೆಯಾ ನೋಡ್ತೇನೆ ಎಂದಳು. ಸುಧಾ ಒತ್ತಾಯ ಪಡಿಸದೆ, ಸರಿ ನಿಮ್ಮಿಷ್ಟ, ಹಾಗಾದರೆ ನಾನು ಆಸ್ಪತ್ರೆಗೆ ಬಂದ ನಂತರ ಕಾಲ್ ಮಾಡ್ತೀನಿ, ನೀವು ಬಂದ್ಬಿಡಿ ಎಂದು ಕರೆ ತುಂಡರಿಸಿದಳು. ಅಮ್ಮ ಹಾಗೂ ಸತೀಶನಿಗೆ ವಿಷಯ ತಿಳಿಸಿದ ಕ್ಷಮ ಹತ್ತಿರದಲ್ಲಿಯೇ ಇದ್ದ ಲಾಡ್ಜ್ ಒಂದರಲ್ಲಿ ಒಂದು ದಿನದ ಮಟ್ಟಿಗೆ ರೂಮ್ ಬುಕ್ ಮಾಡಿದವಳು ನಿತ್ಯ ಕರ್ಮಗಳನ್ನು ಮುಗಿಸಿ, ಸತೀಶ್, ಆಸ್ಪತ್ರೆಯಲ್ಲಿ ವಾತಾವರಣ ಹೇಗಿದೆಯೋ ಗೊತ್ತಿಲ್ಲ, ಯಾರಿಗೆ ಎಂತಾಗಿದೆ, ನಾವೆಂತಕ್ಕೆ ಇಲ್ಲಿಗೆ ಬಂದಿದ್ದೇವೆ ಯಾವುದು ಸ್ಪಷ್ಟವಿಲ್ಲ. ನಾನು ಅಮ್ಮ ಆಸ್ಪತ್ರೆಗೆ ಹೋಗಿ ಬರ್ತೇವೆ, ನೀವು ಇಲ್ಲಿಯೇ ರೆಸ್ಟ್ ಮಾಡಿ, ನಿಮಗೆ ಬೇಸರ ಆಗುವುದಾದರೆ ಎಲ್ಲಿಗಾದರೂ ಹೋಗಿ ಬರಬಹುದು ಎಂದಳು. ಅಷ್ಟರಲ್ಲಿ ತಾನು ಕೂಡ ಆಸ್ಪತ್ರೆಗೆ ಬಂದಿರುವುದಾಗಿ ಕ್ಷಮಾಳಿಗೆ ಸುಧಾಳಿಂದ ಕರೆ ಬಂದಿತ್ತು. ಸತೀಶ ಕ್ಷಮಾಳ ಮಾತಿನಂತೆ ಅಮ್ಮ ಮಗಳನ್ನು ಆಸ್ಪತ್ರೆಯ ಬಳಿ ಬಿಟ್ಟು ಲಾಡ್ಜ್ಗೆ ಹಿಂದಿರುಗಿದ್ದನು. ರಿಸೆಪ್ಷನ್ನ ಬಳಿ ಇವರಿಗಾಗಿಯೇ ಕಾದು ಕುಳಿತಿದ್ದ ಸುಧಾ ಇವರಿಬ್ಬರು ಒಳಗೆ ಬರುತ್ತಿದ್ದಂತೆ ತಾನು ಕಾಯುತ್ತಿರುವುದು ಅವರಿಗಾಗಿಯೇ ಎಂದು ಖಾತ್ರಿಪಡಿಸಿಕೊಂಡು, ಬನ್ನಿ, ನಮಸ್ಕಾರ, ನಾನೇ ಸುಧಾ, ನಿಮಗಾಗೆ ಕಾಯ್ತಾ ಇದ್ದೆ ಎಂದು ಕೈ ಜೋಡಿಸಿದಳು. ಪ್ರತಿಯಾಗಿ ನಮಸ್ಕರಿಸಿದ ಕ್ಷಮ ಸುಮಾರು 40ರ ಆಸುಪಾಸಿನ ಸುಧಾಳನ್ನೇ ಕಾಲಿನಿಂದ ತಲೆಯವರೆಗೂ ಸೂಕ್ಷ್ಮವಾಗಿ ಗಮನಿಸಿ, ಗುಣಕ್ಕೆ ತಕ್ಕಂತೆ ರೂಪವಂತೆಯಾದ ಹೆಣ್ಣು ಎಂದುಕೊಂಡಳು. ನಿಮಗೆ ನಿಮ್ಮ ಸೊತ್ತನ್ನು ಒಪ್ಪಿಸಿ ನಾನು ನನ್ನ ಕೆಲಸಕ್ಕೆ ಹೊರಡ್ತೀನಿ, ಬನ್ನಿ. ಸುಧಾ ಮುಂದೆ ಮುಂದೆ ನಡೆದರೆ ಅವಳ ಹಿಂದೆ ವೇಗವಾಗಿ ಧಾವಿಸುತ್ತಿದ್ದ ಕ್ಷಮಾಳಿಗಾಗಲಿ ಶ್ಯಾಮಲಾರಿಗಾಗಲಿ ಅವಳ ಮಾತಿನ ಅರ್ಥ ತಿಳಿಯಲಿಲ್ಲ. ಅವರು ಒಂದೊಂದು ಹೆಜ್ಜೆಯನ್ನು ಮುಂದೂಡುವಾಗಲೂ ಅವರ ಮನಸ್ಸು ಹೃದಯ ಭಾರವೆನಿಸುತ್ತಿತ್ತು. ವಿರಕ್ತ ಭಾವದಿಂದ ಅಮ್ಮ ಮಗಳಿಬ್ಬರು ಮುಖ ನೋಡಿಕೊಂಡರು. ಅದು ಸ್ಪೆಷಲ್ ವಾರ್ಡ್ ಅಲ್ಲದಿದ್ದರೂ 4 ಮಂದಿ ರೋಗಿಗಳು ಮಾತ್ರ ಇರಬಹುದಾಗಿದ್ದಂತಹ ಒಂದು ಪುಟ್ಟ ಕೋಣೆಯಾಗಿತ್ತು. 4 ಬೆಡ್ಡುಗಳಲ್ಲಿ 2ರಲ್ಲಿ ಮಾತ್ರ ರೋಗಿಗಳಿದ್ದರು. ಕೋಣೆಯ ಮೂಲೆಯಲ್ಲಿ ಮಲಗಿದ್ದ ರೋಗಿಯ ಬಳಿ ತೆರಳಿದ ಸುಧಾ ರೋಗಿಗೆ ಆರೈಕೆ ಮಾಡುತ್ತಿದ್ದ ಮತ್ತೊಬ್ಬ ನರ್ಸ್ನನ್ನು ಕುರಿತು, ಮೋನಿಕಾ, ನನ್ನ ಪೇಷಂಟನ್ನು ನೋಡ್ಕೊಳ್ಳೋದಕ್ಕೆ ನಾನು ಬಂದಾಯಿತು ಎಂದು ಮೆಲು ನಕ್ಕಳು. ನೈಟ್ ಶಿಫ್ಟಿನಲ್ಲಿದ್ದ ಮೋನಿಕಾ, ಗೊತ್ತಾಯಿತು ಸುಧಾ, ನೀವು ಬಂದಿದ್ದನ್ನ ನಾನು ಆಗಲೇ ನೋಡಿದೆ. ನಿಮ್ಮ ಪೇಷಂಟ್ಗೆ ಅದೇನು ಮೋಡಿ ಮಾಡಿದ್ದೀರೋ ನನಗಂತೂ ಗೊತ್ತಿಲ್ಲ. ರಾತ್ರಿಯಿಂದ ಒಂದೇ ಸಮನೆ ಸುಧಾ ಬರಲಿಲ್ವಾ ಅಂತ ಜಪ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ ಇಂಜೆಕ್ಷನ್ ಕೊಟ್ಟೆ, ಮಲಗಿ 10 ನಿಮಿಷ ಆಯಿತು ಎಂದ ಮಾತಿಗೆ ಸುಧಾ ಪ್ರತಿಕ್ರಿಯಿಸುತ್ತಾ, ಥ್ಯಾಂಕ್ ಯು ಮೋನಿಕಾ, ನಾನು ಇವರಿಗಾಗಿ ರಿಸೆಪ್ಷನ್ನಲ್ಲಿ ವೇಟ್ ಮಾಡ್ತಾ ಇದ್ದೆ. ತಡ ಆಗಿದೆ, ನೀವಿನ್ನು ಹೊರಡಿ, ನೈಟ್ ಇದ್ದೇ ಇದೆಯಲ್ಲ, ಜನಸೇವೆ ಎಂದಳು. ಅಲ್ಲಿಯೇ ಇದ್ದ ಸ್ಯಾನಿಟೈಸರ್ನಿಂದ ಕೈಗಳನ್ನು ಸ್ವಚ್ಛಗೊಳಿಸಿಕೊಂಡ ಮೋನಿಕಾ, ಓಕೆ ಬಾಯ್ ಎಂದು ಅಲ್ಲಿಂದ ಹೊರ ನಡೆದಳು. ಸುಧಾ ಅವರೇ, ಇಲ್ಲಿ ಎಂತ ನಡೀತಾ ಉಂಟು? ನಿಮ್ಮ ಪರಿಚಯವೇ ನಮಗಿಲ್ಲ. ನನ್ನ ಮೊಬೈಲ್ ಸಂಖ್ಯೆ ನಿಮಗೆ ಹೇಗೆ ಸಿಕ್ತು? ಫೋನಿನಲ್ಲಿ ಅಮೃತಾಳ ವಿಷಯ ಹೇಳಿದ್ರಿ. ಅಮೃತ ನಿಮಗೆ ಗೊತ್ತಾ? ಅವಳ ಮನೆ ಎಲ್ಲಿದೆ? ಅವಳು ಈಗ ಎಲ್ಲಿದ್ದಾಳೆ? ಹೇಗಿದ್ದಾಳೆ? ತಿಳಿದಿದ್ರೆ ದಯವಿಟ್ಟು ಹೇಳಿ ಎಂದು ಕ್ಷಮ ಅಂಗಲಾಚಿದಳು. ಪಕ್ಕದಲ್ಲಿದ್ದ ಮತ್ತೊಬ್ಬ ರೋಗಿಯನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದರಿಂದ ಅಲ್ಲಿ ಮಾತನಾಡಲು ಯಾವುದೇ ಅಡೆತಡೆಗಳಿರಲಿಲ್ಲ. ಹೇಳ್ತೀನಿ ಕ್ಷಮ, ನನಗೆ ನಿಮ್ಮ ಪರಿಚಯವಿಲ್ದಿರ್ಬೋದು, ಆದರೆ ನಿಮ್ಮ ತಂಗಿ ಅಮೃತ ಬಹಳ ದಿನಗಳ ಪರಿಚಯ. ನೀವು ನಿಮ್ಮ ತಂಗಿಯನ್ನು ನೋಡಬೇಕು ಅಂತಿದ್ರಿ ಅಲ್ವಾ, ಅದಕ್ಕೆ ನಿಮ್ಮನ್ನು ಇಲ್ಲಿ ಕರೆಸಿರೋದು. ನೋಡಿ ನಿಮ್ಮ ತಂಗಿ ಎಂದು ಮೂಲೆಯ ಬೆಡ್ಡಿನಲ್ಲಿದ್ದ ರೋಗಿಯತ್ತ ಕೈ ತೋರಿದಳು.
21-22ರ ಆಸುಪಾಸಿನಲ್ಲಿದ್ದ ಅಮೃತಾಳ ಮುಖದ ಮೇಲಿನ ಚರ್ಮವೆಲ್ಲವೂ ಬಿಳುಚಿಕೊಂಡು 70ರಂತೆ ಕಾಣುತ್ತಿದ್ದಳು. ಮೊದಲೇ ಸಣಕಲ ದೇಹದವಳಾಗಿದ್ದವಳು ಈಗಂತೂ ಅವಳಿಗೂ ಅಸ್ಥಿಪಂಜರಕ್ಕೂ ವ್ಯತ್ಯಾಸವೇ ಇರದಂತಾಗಿತ್ತು. 7-8 ತಿಂಗಳಲ್ಲಿ ಈ ಪರಿ ಬದಲಾವಣೆಯೇ? ಮೈ ಮೇಲೆ ಪ್ರಜ್ಞೆ ಇಲ್ಲವಾಗಿ ಸಜೀವ ಶವದಂತೆ ಬಿದ್ದುಕೊಂಡಿದ್ದ ಅಮೃತಾಳನ್ನು ಕಂಡು ಅಮ್ಮ ಮಗಳಿಬ್ಬರಿಗೂ ನಿಂತಲ್ಲಿಯೇ ಆಘಾತವಾಯಿತು. ಅಮೃತ, ಮಗಳೇ, ಇದೇನಮ್ಮ ನಿನ್ನ ಅವಸ್ಥೆ? ಶ್ಯಾಮಲ ಓಡುತ್ತಾ ಹೋಗಿ ಅಮೃತಾಳ ತಲೆಯ ಬಳಿ ಕುಸಿದು ಕುಳಿತರು. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅಮ್ಮನನ್ನು ಹೇಗೆ ಸಮಾಧಾನ ಮಾಡಬೇಕೋ ಶ್ಯಾಮಳಿಗೆ ತಿಳಿಯಲಿಲ್ಲ. ಇಷ್ಟು ದಿನ ಜೊತೆಯಲ್ಲಿ ಮಾತನಾಡದಿದ್ದರೂ ಎಲ್ಲೋ ಒಂದು ಕಡೆ ಗಂಡ ಮಗುವಿನೊಂದಿಗೆ ಸುಖವಾಗಿ ಜೀವನ ಸಾಗಿಸುತ್ತಿದ್ದಾಳೆ ಎಂದುಕೊಂಡಿದ್ದ ತಂಗಿ ಇಂದು ಈ ರೀತಿ ಜಡವಾಗಿ ಬಿದ್ದುಕೊಂಡಿರುವುದನ್ನು ಕಂಡು ಶ್ಯಾಮಳ ಜಂಘಾಬಲವೇ ಉಡುಗಿ ಹೋದಂತಾಯಿತು. ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅವಳು ರಾತ್ರಿ ಇಡೀ ನಿದ್ರಿಸಿಲ್ಲ ಅಂತ ಈಗಷ್ಟೇ ನರ್ಸ್ ಹೇಳಿದ್ರಲ್ಲ. ಸ್ವಲ್ಪ ಹೊತ್ತು ಮಲಗಲಿ. ಅವಳು ಪುನಃ ಎದ್ರೆ ಇನ್ನು ನಿದ್ರಿಸೋದು ಯಾವಾಗಲೋ ಅವಳಿಗೆ ತಿಳಿದಿಲ್ಲ. ಅವಳ ಜೀವನದಲ್ಲಿ ನಿದ್ರೆ ದೂರವಾಗಿ ಅದೆಷ್ಟೋ ದಿನಗಳು ಕಳೆದು ಹೋಗಿವೆ. ಅಚೇತನಳಾಗಿ ನುಡಿದ ಸುಧಾ ಶ್ಯಾಮಲಾರನ್ನು ಕುರ್ಚಿಯ ಮೇಲೆ ಕುಳ್ಳಿರಿಸಿದಳು. ಏನಮ್ಮ ನೀನು ಹೇಳ್ತಾ ಇರೋದು? ಇವಳು ನಿದ್ರೆ ಕೂಡ ಮಾಡದಷ್ಟು ಅದ್ಯಾವ ಚಿಂತೆ ಇವಳನ್ನು ಕಾಡ್ತಾ ಇರೋದು? ನನ್ನ ಮಗಳಿಗೇಕೆ ಈ ಪರಿಸ್ಥಿತಿ ಬಂತು? ಶ್ಯಾಮಲ ಗೋಳಿಟ್ಟರು. ಹೇಳ್ತೀನಿ ಅಮ್ಮ, ಮೊದಲು ನೀರು ಕುಡಿದು ಸುಧಾರಿಸ್ಕೊಳ್ಳಿ ಎಂದು ಅಲ್ಲಿಯೇ ಇದ್ದ ಫಿಲ್ಟರ್ನಿಂದ 2 ಲೋಟ ನೀರನ್ನು ತಂದು ಅಮ್ಮ ಮಗಳಿಬ್ಬರಿಗೂ ನೀಡಿದಳು. ಕ್ಷಮ ಬೇಡವೆಂದಳು. ಶ್ಯಾಮಲ ಕುಡಿದರೂ ಅದು ಗಂಟಲಿನಲ್ಲಿ ಸಿಕ್ಕಿಕೊಂಡಿತು. ಹೇಳಿ ಸುಧಾ, ನನ್ನ ತಂಗಿಗೆಂತಕ್ಕೆ ಈ ಪರಿಸ್ಥಿತಿ ಬಂದಿದೆ? ಅವಳಿಗೂ ನಿಮಗೂ ಹೇಗೆ ಪರಿಚಯ? ಕ್ಷಮ, ನಾನೀಗ ಹೇಳ ಹೊರಟಿರುವ ವಿಷಯವನ್ನು ಗಟ್ಟಿ ಮನಸ್ಸಿಂದ ಕೇಳಬೇಕು. ಅಮೃತ ನಾನು ಅಕ್ಕಪಕ್ಕದ ಮನೆಯಲ್ಲಿಯೇ ವಾಸಿಸ್ತಾ ಇದ್ದಿದ್ದು. ಅವಿನಾಶ್ ಅಮೃತಾಳ ಗಂಡ ಅನ್ನೋ ವಿಷಯವಷ್ಟೇ ನಿಮಗೆ ತಿಳಿದಿರೋದು. ಆದರೆ ಅವನಿಗೆ ಈ ಮೊದಲೇ ಮದುವೆ ಆಗಿ 2 ಮಕ್ಕಳಿರೋ ವಿಷಯ ನಿಮಗೆ ತಿಳಿದಿಲ್ಲ ಎಂದಾಗ ವಿಷಯ ಆಲಿಸುತ್ತಿದ್ದ ಅಮ್ಮ ಮಗಳಿಬ್ಬರಿಗೂ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಯಿತು. ಸುಧಾ, ಇದೇನು ನೀವು ಹೇಳ್ತಾ ಇರೋದು? ಅಮ್ಮ ಮಗಳು ತೊದಲುತ್ತಲೇ ಕೇಳಿದರು. ಹೌದು, ನಾನು ಹೇಳ್ತಾ ಇರೋದು ನಿಜ. ಕೆಲವು ವರುಷಗಳ ಹಿಂದೆ ವಯೋಸಹಜ ಕಾಯಿಲೆಯಿಂದಾಗಿ ಅವಿನಾಶನ ತಾಯಿ ಹಾಸಿಗೆ ಹಿಡಿದ್ರು. ಅವನ ತಂಗಿ ಅನಿತಾಳ ಜೊತೆ ಸೇರಿ ಅವಿನಾಶ ಕೂಡ ಅಮ್ಮನ ಸೇವೆ ಮಾಡ್ತಾ ಇದ್ದ. ಆ ತಾಯಿಗೆ ವಯಸ್ಸಾಗಿದ್ರೂ ಬಹಳ ಗಟ್ಟಿಮುಟ್ಟಾಗಿದ್ರು. ಯಾವುದಾದ್ರೂ ಆಸ್ಪತ್ರೆಗೆ ಸೇರಿಸಿ ಒಳ್ಳೆಯ ಚಿಕಿತ್ಸೆ ಕೊಡಿಸಿದ್ರೆ ಇನ್ನೂ ಕೆಲವು ವರ್ಷ ಜೀವಂತವಾಗಿ ಇರ್ತಿದ್ರೋ ಏನೋ. ಅನಿತಾ ಕೂಡ ಅಮ್ಮನನ್ನು ಆಸ್ಪತ್ರೆಗೆ ಸೇರಿಸೋಣ ಅಂತ ಹೇಳ್ತಾ ಇದ್ದಿದ್ದು ನನ್ನ ಕಿವಿಗೂ ಬಿದ್ದಿತ್ತು. ಆದರೆ ಹಣ ಖರ್ಚು ಮಾಡಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಮನೆಯಲ್ಲಿಯೇ ಸಾಯುವಂತೆ ಮಾಡ್ದ ಅಂತ ಅಕ್ಕಪಕ್ಕದವರು ಈಗಲೂ ಮಾತನಾಡ್ತಾರೆ. ಗೊತ್ತಿಲ್ಲದ ವಿಷಯದಲ್ಲಿ ಊಹಾಪೋಹಗಳನ್ನು ಮಾತನಾಡೋದು ತಪ್ಪು ಅಂತ ನಾನು ಯಾವುದರ ಬಗ್ಗೆನೂ ಮೂಗು ತೋರಿಸೋದಕ್ಕೆ ಹೋಗಲಿಲ್ಲ. ಅದು ನನಗೆ ಬೇಕಾಗಿಯೂ ಇರಲಿಲ್ಲ. ನಂತರ ಅವನೇ ಮುಂದೆ ನಿಂತು ಅನಿತಾಳಿಗೆ ಸರಳವಾಗಿ ಮದುವೆ ಮಾಡಿ ಗಂಡನ ಮನೆ ಕಳಿಸ್ದ. ಅದಾದ ಕೆಲವು ತಿಂಗಳಲ್ಲೇ ಅವನು ಕೂಡ ಮದುವೆಯಾಗಿ ಹೆಂಡತಿನ ಮನೆ ಕರ್ಕೊಂಡು ಬಂದ. ಮದುವೆಯಾದ 1 ವರ್ಷಗಳ ಒಳಗೆ ಹೆಣ್ಣು ಮಗುವಿನ ಜನನವೂ ಆಯಿತು. ಪುನಃ ಕೆಲಸದ ಮೇಲೆ ಮಂಗಳೂರಿಗೆ ಹೋದವನು 2 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ಬಂದು ಹೋಗಿ ಮಾಡ್ತಿದ್ದ. ಅವನ ಮದುವೆಯ ನಂತರ ಅನಿತಾ ಒಮ್ಮೆಯೂ ಕೂಡ ತವರಿಗೆ ಬರಲೇ ಇಲ್ಲ. ತಾಯಿ ಇಲ್ಲದ ತವರು, ಜೊತೆಗೆ ಅವನು ಕೂಡ ಇಲ್ಲಿ ಯಾವಾಗಲೂ ಇರ್ತಾ ಇರಲಿಲ್ವಲ್ಲ, ಅದಕ್ಕೆ ಬರ್ತಾ ಇಲ್ವೇನೋ ಅಂತ ಅಂದ್ಕೊಂಡೆ. ಆದರೆ ಅವನಿಗೆ ಮದುವೆಯಾದ ವಿಷಯ ಅನಿತಾಳಿಗೆ ಗೊತ್ತಿತ್ತೋ ಇಲ್ವೋ ಈಗಲೂ ಕೂಡ ನನಗೆ ತಿಳಿದಿಲ್ಲ. ಇದೆಲ್ಲದರ ನಡುವೆ ಅವನು ಕಳೆದ 7-8 ತಿಂಗಳಲ್ಲಿ ಒಮ್ಮೆ ಮನೆಗೆ ಬಂದವನು ಬಹಳ ದಿನಗಳಾದರೂ ಕೆಲಸಕ್ಕೆ ಹೋಗದೆ ಇಲ್ಲೇ ಇರ್ತಾ ಇದ್ದ. ನಿನ್ನ ಗಂಡ ಕೆಲಸ ಬಿಟ್ಟಿದ್ದಾರಾ ಅಂತ ಅವನ ಹೆಂಡತಿ ಸರಿತಾಳನ್ನು ಕೇಳಿದಾಗಲೆಲ್ಲ ಹಾಗೇನೂ ಇಲ್ಲ, ಅವರು ರಜೆ ಮೇಲೆ ಬಂದಿದ್ದಾರೆ ಅಂತ ಹೇಳ್ತಿದ್ಲು. ಪಾಪ, ಅವಳಿಗೂ ಸಹ ಆಗ ತಾನು ಹೇಳ್ತಾ ಇರೋದು ಸುಳ್ಳು ಅಂತ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ಸರಿತಾ ಮತ್ತೊಮ್ಮೆ ಗರ್ಭಿಣಿಯಾಗಿದ್ಲು. ಗರ್ಭಿಣಿ ಹೆಂಗಸನ್ನು ಬಿಟ್ಟು ಅಷ್ಟು ದೂರ ಹೋಗ್ತೀಯಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಅಂತ
ಅಕ್ಕಪಕ್ಕದ ಹಿರಿಯರೆಲ್ಲ ಬುದ್ಧಿ ಹೇಳೋದಕ್ಕೆ ಪ್ರಾರಂಭಿಸಿದಾಗ ಇಲ್ಲಿಯೇ ಯಾವುದೋ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಹೆಂಡತಿಯೊಂದಿಗೆ ಸಂಸಾರ ನಡೆಸ್ತಿದ್ದ. ಅಂದೊಮ್ಮೆ ಮಂಗಳೂರಿಗೆ ತೆರಳಿದವನು ಬರುವಾಗ ಅಮೃತ ಹಾಗೂ ಅವಳ ಮಗುವನ್ನು ಜೊತೆಯಲ್ಲೇ ಕರ್ಕೊಂಡು ಬಂದಾಗ ಎಲ್ರಿಗೂ ಆಶ್ಚರ್ಯವಾಗಿತ್ತು. ಎಲ್ಲರ ಮಾತುಗಳಿಗೆ ತೆರೆ ಎಳೆಯುವ ಸಲುವಾಗಿ ಅವಳೊಬ್ಳು ಅನಾಥೆ, ಅವಳಿಗೆ ತನ್ನವರು ಅಂತ ಯಾರೂ ಇಲ್ಲ. ನಾನು ಕೆಲಸಕ್ಕೆ ಹೋದ ಸಮಯದಲ್ಲಿ ನನ್ನ ಹೆಂಡತಿ ಒಬ್ಬಂಟಿ ಆಗ್ತಾಳೆ, ಅದಕ್ಕೆ ಜೊತೆಯಲ್ಲಿ ಯಾರಾದರೂ ಇರಬೇಕಲ್ಲ. ಇವಳಿಗೂ ಕೆಲಸದ ಅವಶ್ಯಕತೆ ಇತ್ತು. ಒಂದು ತುತ್ತು ಊಟ ಹಾಕಿ ಮನೇಲೆ ಇಟ್ಕೊಂಡ್ರೆ ಅವಳಿಗೂ ಆಶ್ರಯ ಸಿಕ್ಕಂತಾಗತ್ತೆ, ನಮಗೂ ಸಹಾಯ ಆಗತ್ತೆ ಅಂತ ಕರ್ಕೊಂಡು ಬಂದೆ ಎಂದು ಸರಿತಾಳಿಂದ ಹಿಡಿದು ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಅಮೃತಾಳನ್ನು ಕೆಲಸದವಳು ಅಂತ ಪರಿಚಯಿಸ್ದ. ಅವತ್ತು ಮನೆಯ ಒಳಗೆ ಸೇರಿದ ಅಮೃತ ಹೊರಗೆ ಬರೋದೇ ಅಪರೂಪವಾಗಿತ್ತು. ಮಗು ಸಣ್ಣದು, ಅವಳನ್ನು ಆಚೆ ಎಲ್ಲಿಯೂ ಕಳಿಸೋದು ಒಳ್ಳೆಯದಲ್ಲ ಅಂತ ನಾನೇ ಹೊರ ಹೋಗಿ ತರಕಾರಿ ದಿನಸಿಗಳನ್ನೆಲ್ಲ ತಂದುಕೊಡ್ತೀನಿ. ಅವಳು ಮನೆಯೊಳಗಿದ್ದು ಅಡುಗೆ ತಿಂಡಿ ಮಾಡಿಕೊಂಡು ಸರಿತಾಳಿಗೆ ಸಹಾಯ ಮಾಡ್ತಾಳೆ ಅಂತ ಅವಿನಾಶ ಎಲ್ಲರ ಬಳಿಯೂ ಹೇಳಿ ನಂಬಿಕೆಯ ಜೊತೆಗೆ ವಿಶ್ವಾಸವನ್ನು ಗಿಟ್ಟಿಸಿದ್ದ. ಮೊನ್ನೆಯವರೆಗೆ ನಾನು ಕೂಡ ಅವಿನಾಶನ ಸುಳ್ಳುಗಳನ್ನು ನಂಬಿ ಅಮೃತಾಳನ್ನು ಮನೆಯ ಕೆಲಸದವಳು ಅಂತಾನೆ ತಿಳ್ಕೊಂಡಿದ್ದೆ. ನನಗೂ ಕೂಡ. ಸುಧಾ ಮಾತನಾಡುತ್ತಿರುವಾಗಲೇ ಇತ್ತ ಜಡವಾಗಿ ಬಿದ್ದುಕೊಂಡಿದ್ದ ಅಮೃತಾಳಿಗೆ ಎಚ್ಚರವಾಗಿತ್ತು. ಅವಳು ಕಣ್ಣು ತೆರೆಯುತ್ತಲೇ ಕಣ್ಣ ಮುಂದಿದ್ದ ಅಮ್ಮ ಹಾಗೂ ಅಕ್ಕನನ್ನು ಕಂಡು ಬಿಕ್ಕಿದಳು. ಅವಳು ಅಳುವ ಧ್ವನಿ ಕೇಳಿ ಮೂವರು ಅವಳತ್ತ ಮುಖ ಮಾಡಿದರು. ಅಮೃತಾಳ ಈಗಿನ ಪರಿಸ್ಥಿತಿಗೆ ಕಾರಣವೇನು? ಅವಿನಾಶನ ಮೊದಲ ಮದುವೆಯ ಇತಿಹಾಸ ಅಮೃತಾಳಿಗೆ ತಿಳಿದು ಕೆಟ್ಟ ಯೋಚನೆ ಮಾಡಿ ತಪ್ಪು ನಿರ್ಧಾರ ತೆಗೆದುಕೊಂಡಳೋ ಅಥವಾ ಅದರಲ್ಲೂ ಅವಿನಾಶನ ಕುತಂತ್ರವಿದೆಯೋ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.